ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಏನು ಇವತ್ತಿನ ಒಂದು ಚರ್ಚೆಯ ಚೌಕಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ, ಮಾತುಗಳ ಮೇಲೆ ಹಿಡಿತವಿರದ ರಾಜಕಾರಣಿಗಳು, ದ್ವೇಷದ ರಾಜಕೀಯಕ್ಕೆ ಬೀಜ ಬಿತ್ತಿದವರು ಯಾರು? ಜಾರಕಿಹೊಳಿ ವರ್ಸಸ್ ಸವದಿ. ನಿಜಕ್ಕೂ ಲಕ್ಷ್ಮಣ್ ಸವದಿ ಅವರಿಗೆ ಗದ್ದುಗೆ ಹುಚ್ಚ? ಪಟ್ಟದ ಹಿಂದೆ ಓಡುತ್ತಾರ ಸವದಿ? ಸವದಿ ಬೆನ್ನು ಹತ್ತಿ ಹಾಳಾದ ಕತ್ತಿ. ರಮೇಶ್ ಜಾರಕಿಹೊಳಿಯವರ ಮಾತಿಗೆ ಬೆಲೆ ಇಲ್ವಾ ಜಾರಕಿಹೊಳಿ ಕುಟುಂಬದಲ್ಲಿ? ಕತ್ತಿಗೆ ಮಸ್ಕ ಹೊಡಿತಿದ್ದಾರ ಜಾರಕಿಹೊಳಿ ಬ್ರದರ್ಸ್. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚೌಕಟ್ಟಿನ ವಿಷಯ ಏನು ಅಂತ ನಿಮ್ಗೆ ಗುರ್ತಾಯ್ತು. ಇವತ್ತಿನ ಚರ್ಚೆಯ ಚೌಕಟ್ಟು ಕೂಡ ನಿರ್ಣಯ ಆಗಿದೆ. ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸಾಹೇಬ್ರು ಬಂದಿದ್ದಾರೆ. ಸರ್, ಸ್ವಾಗತ ತಮಗೆ ಇವತ್ತಿನ ಒಂದು ಶೋಗೆ. ಸರ್, ಮೊದಲೇದಾಗಿ ಏನಪ್ಪಾ ಅಂತಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ, ರಾಜಕೀಯ, ಇದಕ್ಕೇನಂತೀರಾ? ದ್ವೇಷ ಇಲ್ಲಂದ್ರೆ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ದ್ವೇಷ ಇರಬಾರ್ದು ನಾನು ಬಯಸ್ತಾ ಇದ್ದೀವಿ. ಅದು ದುರಂತ ಏನಪ್ಪ ಅಂತಂದ್ರೆ, ಇಲ್ಲ ದ್ವೇಷ ಎಂಟ್ರಿ ಆಗಲಿಕ್ಕದ. ಮೋಸ್ಟ್ಲಿ ಇದು ದೇಶ ತುಂಬ ಎಂಟ್ರಿ ಆಗಲಿಕ್ಕೆ. ಬರೀ ಈಗ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ದ್ವೇಷ ರಾಜಕಾರಣ ಸ್ಟಾರ್ಟ್ ಆಗ್ಯದ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ರಾಜಕೀಯ ಮಹತ್ವಾಕಾಂಕ್ಷೆ. ಹೇಗಾದರೂ ಗೆಲ್ಲಬೇಕು, ನಮ್ಮ ಕೈಯಲ್ಲಿ ಅಧಿಕಾರ ಹೊಡಿಬೇಕು ಅಂದ್ರೆ ಪ್ರೊಫೆಷನಲಿಸಮ್ ಹೋಗ್ತಾ ಇದೆಯಾ ಸರ್? ಪ್ಯಾಷನ್ ಅಂದ್ರೆ ಇದು ರಾಜಕಾರಣ ಅಂತ ಕರೆಯಕ್ಕಾಗಲ್ಲ, ರಾಜಕೀಯ ಅಂತ ಅನ್ಬೇಕಿದ್ದಕ್ಕೆ. ಸೊ ಈ ರಾಜಕೀಯದಲ್ಲಿ ಏನಂತೀರ ನೀವು? ಪ್ರೊಫೆಷನಲಿಸಮ್ ಹೋಗ್ತಾ ಇದೆಯಾ, ಪ್ಯಾಷನ್ ಹೋಗ್ತಾ ಇದೆಯಾ? ಜನರಿಗೋಸ್ಕರ ಏನಂತೀರ ನೀವು? ಸೇವೆ ಮಾಡುವಂತಹ ಮನೋಭಾವನೆ ಕಡಿಮೆ ಆಗ್ತಾ ಇದೆಯಾ? ನಿಶ್ಚಿತವಾಗಿ ಕಡಿಮೆ ಆಗ್ತಾ ಇದೆ. ಜನಸೇವೆ ಮಾಡೋದು ಆಗಿದ್ರೆ ಈ ದೇಶದ ಮೇಲೆ 228 ಲಕ್ಷ ಕೋಟಿ ರೂಪಾಯಿಗಳು ಸಾಲ ಆಗ್ತಾ ಇರಲಿಲ್ಲ. ಸಾಲ ಐತಿಲ್ಲ ಅಂತಂದ್ರೆ ಅಭಿವೃದ್ಧಿ ಆಗಿದೆ, ಸಾಲ ಆಗೋದಿಲ್ಲ. ಸಾಲ ಮಾಡಲಿಲ್ಲ ಅಂತಲ್ಲ, ಹೌದು ಅಭಿವೃದ್ಧಿ ಬೇಕು ಸಾಲ, ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗಾಗಿ ಹೇಗಾದ್ರೂ ದುಡ್ಡು ಸಂಗ್ರಹ ಮಾಡ್ಕೊಳ್ಳೋದು, ಇಲೆಕ್ಷನ್ ಕೇಳ್ರಿ, ಇಲೆಕ್ಷನ್ ಗೆಲ್ಲೋದು ಅನ್ನುವಂಥದ್ದು ಪ್ರತಿಯೊಂದು ಪಾರ್ಟಿಯಲ್ಲೂ ಪ್ರತಿಯೊಬ್ಬ ರಾಜಕಾರಣಿಯಲ್ಲೂ ಅದ. ಇವತ್ತು ಒಂದು ಉದಾಹರಣೆ ಕೊಡ್ರಿ, ಒಬ್ಬಾದ್ರೂ ಲಕ್ಷಾಧೀಶ, ಭಿಕ್ಷಾಧೀಶ, MLA MP ಇದ್ದಾನ. ಸರ್, ಇದಕ್ಕೆ ಹೇಗೆ ಎಲೆಕ್ಷನ್ ಡಿಪಾಸಿಟ್ ಇಡೋದಕ್ಕೇನೆ 5 ಲಕ್ಷ 6 ಲಕ್ಷ ಬೇಕು. ಬಿಡಿ, ಅದಾಗಲ್ಲ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ, ಈ ದುಡ್ಡಿನ ಕುಡಿಸಲುವಾಗಿ ಯಾವ್ಯಾವ್ದು ಅದು ಹಿಡಿತಾರೆ. ಅಲ್ಲಿ ಬರುವಂಥವ್ರು ಯಾರಪ್ಪ ಅಂತಂದ್ರೆ, ಕೇವಲ ಮಹತ್ವಾಕಾಂಕ್ಷೆಗಳು, ದುಡ್ಡು ಗಳಿಸ್ಕೊಳ್ಬೇಕು, ನಾವು ಆಯುಷ್ಯಾರಾಮ ಇರಬೇಕು, ದೇಶ ಇದ್ರೆ ಅಷ್ಟು ಹೋದ್ರೆ ಎಷ್ಟು ಅಂತ ಭಾವನೆ ಇದ್ದಾಗ ಸಹಜವಾಗಿ ತಿಕ್ಕಾಟ ರಾಜ್ಯದಲ್ಲಿ